ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶಾರದಾ ಕಾಂಪಿಟೇಟಿವ್ ಅಕಾಡೆಮಿ. ನಾವು 2022 GPSTR ಕ್ವಶನ್ ಪೇಪರ್ನ ಸೈಕಾಲಜಿ ಕ್ವಶನ್ಸ್ನ ಬಿಡಿಸ್ತಾ ಇದ್ವಿ. ಅದರ ಮುಂದುವರೆದ ಭಾಗ ಈ ವಿಡಿಯೋದಲ್ಲಿ ಇದೆ. 83ನೇ ಕ್ವಶನ್ ನೋಡಿ. ಎಲ್ಲ ಮಕ್ಕಳು ಏಕ ರೀತಿಯ ವಿಕಾಸದ ಹಂತಗಳನ್ನು ಪ್ರದರ್ಶಿಸಿದರೂ ಅವರ ವಿಕಾಸದ ಅವಧಿಯಲ್ಲಿ ವ್ಯತ್ಯಯವಾಗಿರುತ್ತದೆ. ಇದರಲ್ಲಿ ಅಡಕವಾಗಿರೋ ತತ್ವ ಆಪ್ಷನ್ 1 ವೈವಿಧ್ಯತೆಯ ತತ್ವ, ಆಪ್ಷನ್ 2 ಅನನ್ಯತೆಯ ತತ್ವ, ಆಪ್ಷನ್ 3 ಅಂತರ್ಸಂಬಂಧಿತ ತತ್ವ, ಆಪ್ಷನ್ 4 ನಿರಂತರತೆಯ ತತ್ವ. ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ 2 ಅನನ್ಯತೆಯ ತತ್ವ. ಏನು ಅನನ್ಯತೆಯ ತತ್ವ ಅಂತ ಅಂದ್ರೆ ಐಡೆಂಟಿಟಿ ಅಂದ್ರೆ ಎಲ್ಲ ಮಕ್ಕಳು ಏಕ ರೀತಿಯ ವಿಕಾಸದ ಹಂತಗಳನ್ನು ಪ್ರದರ್ಶಿಸಿದ್ರು, ಎಲ್ಲ ಒಂದೇ ರೀತಿಯಾದಂತಹ ವಿಕಾಸದ ಹಂತಗಳನ್ನು ಪ್ರದರ್ಶಿಸಿದ್ರು ಮಗು ತನ್ನದನ್ನ ತಾನು ಗುರ್ತಿಸ್ಕೊಳ್ಳಕ್ಕೆ ಮುಂದಾಗ್ತಾನೆ, ತನ್ನ ಐಡೆಂಟಿಟಿ ಏನು ಅನ್ನೋದಕ್ಕೆ ತೋರ್ಸೋದಕ್ಕೆ ಮುಂದೆ ಆಗ್ತಾನೆ. ಅದನ್ನೇ ನಾವು ಅನನ್ಯತೆಯ ತತ್ವ ಅಂತ ಕರಿತೀವಿ. ಅವರ ವಿಕಾಸದ ಅವಧಿಯಲ್ಲಿ ವ್ಯತ್ಯಯವಾಗಿರುತ್ತದೆ ಅಂದ್ರೆ ಎಲ್ಲಾ ಮಕ್ಕಳ ಒಂದು ವಿಕಾಸದ ಅವಧಿ ಏನಾಗಿರುತ್ತೆ ಅಂದ್ರೆ ಭಿನ್ನವಾಗಿರುತ್ತೆ. ಒಂದೊಂದು ಮಗು ಒಂದೊಂದು ರೀತಿಯಾದಂತ ಐಡೆಂಟಿಟಿಯನ್ನು ಹೊಂದಿರುತ್ತೆ, ಅದನ್ನ ತೋರ್ಸ್ಕೊಳಕ್ಕೆ ಹೋಗುತ್ತೆ. ಅದನ್ನ ನಾವು ಏನಂತ ಕರಿತೀವಿ? ಅನನ್ಯತೆಯ ತತ್ವ ಅಂತ ಕರಿತೀವಿ. 84ನೇ ಕ್ವಶನ್, ಪಟ್ಟಿ 1ರಲ್ಲಿ ನೀಡಿರುವ ನೈತಿಕ ವಿಕಾಸದ ಹಂತಗಳನ್ನ ಪಟ್ಟಿ 2ರಲ್ಲಿರುವ ವಿಕಾಸದ ಅವಧಿಯೊಂದಿಗೆ ಸರಿಯಾಗಿ ಹೊಂದಿಸಿದಾಗ. ಪಟ್ಟಿ 1ರಲ್ಲಿ ಏನಿದೆ? ನಂಬಿಕೆ ವರ್ಸಸ್ ಅಪನಂಬಿಕೆ, ಸ್ವಾಯತ್ತತೆ ವರ್ಸಸ್ ನಾಚಿಕೆ ಮತ್ತು ಅನುಮಾನ, ಉಪಕ್ರಮಿಸುವಿಕೆ ವರ್ಸಸ್ ಅಪರಾಧ ಮನೋಭಾವ, ಕಾರ್ಯಶೀಲತೆ ವರ್ಸಸ್ ಕೀಳಿರಿಮೆ. ಇದು ಪಟ್ಟಿ 1 ಆಗಿದೆ. ಈ ಪಟ್ಟಿ 2ರಲ್ಲಿ 1.5 ವರ್ಷದಿಂದ 3 ವರ್ಷ, ಹುಟ್ಟಿನಿಂದ 1.5 ವರ್ಷ, 6 ವರ್ಷದಿಂದ 12 ವರ್ಷ, 3 ವರ್ಷದಿಂದ 6 ವರ್ಷ. ನಾವು ಈ ಕ್ವಶನ್ ನೋಡಿದ ತಕ್ಷಣ ಈ ಕ್ವಶನ್ ಯಾವೊಬ್ಬ ಮನೋವಿಜ್ಞಾನಿಗೆ ಸಂಬಂಧಪಟ್ಟಿರೋದು ಅನ್ನೋದು ನಮ್ಗೆ ತಿಳ್ಕೊಬೇಕಾಗತ್ತೆ. ನಮಗೆ ಮೈಂಡ್ ಬಂದ್ಬಿಡ್ಬೇಕು, ಯಾಕಂದ್ರೆ ಇದನ್ನ ಓದಿರ್ತೀವಿ. ಯಾವ ಮನೋವಿಜ್ಞಾನಿ ಯಾರು? ಅವರು ಎರಿಕ್ ಎರಿಕ್ಸನ್ ಅವರ ಮನೋಸಾಮಾಜಿಕ ವಿಕಾಸದ ಹಂತಗಳಲ್ಲಿ ಅವರು ಟೋಟಲ್ ನಮಗೆ 8 ಹಂತಗಳನ್ನ ಕೊಡ್ತಾರೆ. 8 ಹಂತಗಳನ್ನ ಎರಿಕ್ಸನ್ ಅವರು ಕೊಡ್ತಾರೆ. ಆ 8 ಹಂತಗಳು ಯಾವ್ದು? 1ನೇದು ನಂಬಿಕೆ ವರ್ಸಸ್ ಅಪನಂಬಿಕೆ. ಇಲ್ಲಿ ಮಗು ಆಶಾಭಾವನೆ, ಆಶೆ, ಏನ್ ಹೋಪ್ಸ್ ಇರುತ್ತೆ ಮಗುಗೆ, ಇಲ್ಲಿ ಇದು ಎಷ್ಟು ವರ್ಷದಿಂದ ಎಷ್ಟು ವರ್ಷದವರೆಗೆ? ಹುಟ್ಟಿನಿಂದ 1.5 ವರ್ಷದವರೆಗೆ. ನೆಕ್ಸ್ಟ್ ಸ್ವಾಯತ್ತತೆ ವರ್ಸಸ್ ನಾಚಿಕೆ ಮತ್ತು ಅವಮಾನ ಅನ್ನೋಂಥದ್ದು 1.5 ವರ್ಷದಿಂದ 3 ವರ್ಷ. 3ನೇದು ಉಪಕ್ರಮಿಸುವಿಕೆ ವರ್ಸಸ್ ಅಪರಾಧ ಮನೋಭಾವ. ಇದು 3 ವರ್ಷದಿಂದ 6 ವರ್ಷ. ಕಾರ್ಯಶೀಲತೆ ವರ್ಸಸ್ ಕೀಳಿರಿಮೆ. ಇದು 6 ವರ್ಷದಿಂದ 12 ವರ್ಷದವರೆಗಿನ ಅವರಿಗೆ ಇರುವಂತದ್ದು ಅಂತ ಎರಿಕ್ಸನ್ ಅವರು ಹೇಳಿದ್ದಾರೆ. ಅನನ್ಯತೆ ವರ್ಸಸ್ ಪಾತ್ರ ನಿರ್ವಹಣೆಯ ಗೊಂದಲ. ನೆಕ್ಸ್ಟ್ 6ನೇ ಹಂತ ಆತ್ಮೀಯತೆ ವರ್ಸಸ್ ಏಕಾಂತತೆ. ಇದು 20ನೇ ವರ್ಷದಿಂದ 45ನೇ ವರ್ಷದವರೆಗೆ. 7ನೇ ಹಂತ ಯಾವುದು ಅಂತಂದ್ರೆ ಸೃಜನಶೀಲತೆ ವರ್ಸಸ್ ನಿಲುಗಡೆ. ಇದು 45 ವರ್ಷದಿಂದ 65ನೇ ವರ್ಷದವರೆಗೆ ಇರುತ್ತೆ. 8ನೇದು ಬಂದ್ಬಿಟ್ಟು ಸಮಗ್ರತೆ ವರ್ಸಸ್ ಹತಾಶೆ. ಸಮಗ್ರತೆ ವರ್ಸಸ್ ಹತಾಶೆ. ಇದು 65 ವರ್ಷ ಆದ್ಮೇಲೆ ನಾವು ಈ ಹಂತವನ್ನ ನೋಡ್ತೀವಿ ಅನ್ನೋದು ಎರಿಕ್ಸನ್ ಈ ರೀತಿ 8 ಹಂತಗಳನ್ನ ಕೊಟ್ಟಿದ್ದಾರೆ. ನೋಡಿ, ಈ ಒಂದು ಆಪ್ಷನ್ ಹೊಂದಿಸಿ ಬರೆಯಿರಿ. ಆಪ್ಷನ್ ಇಲ್ಲಿ ನಾವು ನೋಡಿದ್ಮೇಲೆ ಇದಕ್ಕೆ ಸರಿಯಾದಂತ ಆಪ್ಷನ್ ಯಾವುದು? ಸರಿಯಾದ ಉತ್ತರ ಯಾವುದು? ಎಗೆ ಬಿ ಎಲ್ಲಿದೆ? ಇಲ್ಲಿ ಎ ಇದೆ. 1ಕ್ಕೆ
ಎ ಇದೆ, ಡಿ ಇದೆ, ಸಿ ಇದೆ, ಬಿ ಇದೆ ಆನ್ಸರ್ ಇರುತ್ತೆ. ನೋಡೋಣ, ಚೆಕ್ ಮಾಡೋಣ ಮುಂದೆ. ಎರಡನೇದಕ್ಕೆ ಎ ಇದೆಯಾ? ಕರೆಕ್ಟ್ ಇದೆ. ಮೂರನೇದಕ್ಕೆ ಡಿ ಇದೆಯಾ? ಮೂರನೇದಕ್ಕೆ ಡಿ ಕರೆಕ್ಟ್ ಇದೆ. ನಾಲ್ಕನೇದಕ್ಕೆ ಸಿ ಇದೆಯಾ? ಕರೆಕ್ಟ್. ಹಂಗಾದ್ರೆ ಇದೆ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡ್ತಾ ಬರೋಣ. ನೋಡಿ, ಒಂದು ಮಗು ತತ್ಕ್ಷಣದಲ್ಲಿ ಸಂಘಶೀಲತೆ ವರ್ತನೆಯನ್ನ ತೋರಿಸಲು ಮುಂದಾಗುತ್ತದೆ. ಈ ವರ್ತನೆಗೆ ಸಹಭಾಗಿತ್ವವಾಗಿರುವ ಸಂವೇದನೆ. ಆಪ್ಷನ್ 1 ಮಾಲೀಕತ್ವದ ಭಾವ, ಸೃಜನಾತ್ಮಕತೆಯ ಭಾವ, ಒಂಟಿತನದ ಭಾವ, ಭಯದ ಭಾವ. ಏನು ಮಗು ಇಲ್ಲಿ ಏನ್ ಮಾಡ್ತಿದೆ, ಏನ ಅನುಭವಿಸ್ತಾ ಇದೆ, ಮಗು ಏನ್ ಫೀಲ್ ಮಾಡ್ತಾ ಇದೆ ಅಂತಂದ್ರೆ, ಒಂದು ಮಗು ತತ್ಕ್ಷಣದಲ್ಲಿ ಸಂಘಶೀಲತೆಯ ವರ್ತನೆಯನ್ನ ತೋರಿಸಲು ಮುಂದಾಗುತ್ತೆ. ಈ ವರ್ತನೆಗೆ ಸಹಭಾಗಿತ್ವವಾಗಿರುವ ಸಂವೇದನೆ ಯಾವುದು? ನೋಡಿ, ಇದಕ್ಕೆ ಸರಿಯಾದ ಉತ್ತರ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಸೃಜನಾತ್ಮಕತೆಯ ಭಾವ. ಏನು ಹಾಗಂದ್ರೆ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋದಾದ್ರೆ, ನೋಡಿ, ಇಲ್ಲಿ ಸಂಘಶೀಲತೆಯ ವರ್ತನೆಯನ್ನ ಮಗು ತೋರುತ್ತೆ. ಏನು ಹಾಗಂತ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್, ಈಗ 4th ಸ್ಟ್ಯಾಂಡರ್ಡ್ ಟೀಚರ್ ಏನ್ ಮಾಡ್ತಾರೆ, ಮಕ್ಕಳಿಗೆ 4th ಸ್ಟ್ಯಾಂಡರ್ಡ್ ಓದುವಂತ ಮಕ್ಕಳಿಗೆ ಒಂದಷ್ಟು ಕಲರ್ಸ್ ಕ್ಲೇ ಕೊಡ್ತಾರೆ ಅಂತ ಅನ್ಕೊಳ್ಳಿ. ಆ ಕ್ಲೇ ಕೊಟ್ಟಾಗ ಅವ್ರಿಗೆ ನೋಡಿ, ಈ ಕ್ಲೇನ ಯೂಸ್ ಮಾಡ್ಕೊಂಡು ನೀವು ನಿಮ್ದೇ ಆದಂತ ರೀತಿಯಲ್ಲಿ ಮಾಡೆಲ್ಸ್ ನ ರೆಡಿ ಮಾಡಿ. ಒಬ್ಬೊಬ್ರು ಒಂದೊಂದ್ ತರ ಮಾಡ್ತಾರೆ. ಒಬ್ರು ಸ್ಟಾರ್ ಮಾಡ್ತಾರೆ, ಒಬ್ರು ಗಣೇಶ ಮಾಡ್ತಾರೆ, ಇನ್ನೊಬ್ರು ಬೇರೆ ಬೇರೆ ಅವ್ರವ್ರದೇ ಆದಂತಹ ರೀತಿಯಲ್ಲಿ ಮಗು ಮಾಡುತ್ತೆ. ಇಲ್ಲಿ ಮಗು ಸಂಘಜೀವಿಯಾಗಿ ಕೂಡ ವರ್ತನೆ ಮಾಡುತ್ತೆ. ಅದ್ರ ಜೊತೆಗೆ ಆ ಮಗುವಿನ ಕ್ರಿಯೇಟಿವಿಟಿಯನ್ನ ತೋರಿಸುತ್ತೆ. ಸೊ ಹಾಗಾಗಿ ಈ ಒಂದು ಆನ್ಸರ್, ಈ ಒಂದು ಕ್ವಶನ್ಗೆ ಆನ್ಸರು ಸೃಜನಶೀಲತೆಯ ಭಾವ. ಅಂದ್ರೆ ಮಗು ಇಲ್ಲಿ ಸೃಜನಶೀಲತೆಯನ್ನ ತೋರುತ್ತೆ, ಕ್ರಿಯೇಟಿವಿಟಿಯನ್ನ ತೋರುತ್ತೆ. ಸಂಘಶೀಲತೆ ವರ್ತನೆಯನ್ನ ತೋರಲು ಮುಂದಾದಾಗ ಅಲ್ಲಿ ಮಗು ತನ್ನ ಕ್ರಿಯೇಟಿವಿಟಿ ಏನಿದೆ ಅನ್ನೋದ್ರ ಬಗ್ಗೆ ತೋರಿಸುತ್ತೆ. ನೆಕ್ಸ್ಟ್ ನೋಡಿ, ಕ್ವಶನ್ ಏನು? 86ನೇ ಕ್ವಶನ್. ಭಾಷೆ, ಶಾಲೆ, ಪೋಷಕರಿಂದ ಪಡೆಯುವ ತರಬೇತಿ ಮೂಲಕ ಮಗುವಿನಲ್ಲಿ ಉಂಟಾಗುವ ಕಲಿಕೆಗೆ ಒತ್ತು ನೀಡುವ ವಿಕಾಸದ ಒಂದು ಘಟಕಾಂಶ. ಆಪ್ಷನ್ 1 ಬೆಳವಣಿಗೆ, ಆಪ್ಷನ್ 2 ಪರಿಪಕ್ವತೆ, ಆಪ್ಷನ್ 3 ಅನುಭವ, ಆಪ್ಷನ್ 4 ಸಾಮಾಜಿಕ ಪ್ರಸರಣ. ಇದಕ್ಕೆ ಸರಿಯಾದಂತ ಆನ್ಸರ್ ಯಾವುದು? ಆಪ್ಷನ್ 4 ಸಾಮಾಜಿಕ ಪ್ರಸರಣ. ಹೇಗೆ ಸಾಮಾಜಿಕ ಪ್ರಸರಣ ಆಗುತ್ತೆ ಅಂತ ಅಂದ್ರೆ, ನೋಡಿ, ಮಗು ಶಾಲೆಗೆ ಹೋಗುತ್ತಾ, ಶಾಲೆಯಲ್ಲಿ ಈಗ ಮಗು ಶಾಲೆಗೆ ಹೋಗುತ್ತೆ, ಶಾಲೆಯಲ್ಲಿ ಫ್ರೆಂಡ್ಸ್ ಜೊತೆ ಸೇರುತ್ತೆ, ಟೀಚರ್ಸ್ ಜೊತೆ ಸೇರುತ್ತೆ, ಅಲ್ಲಿ ಭಾಷೆ ಮಾತಾಡ್ತಾರೆ. ಈ ರೀತಿಯಾದಂಥ ವಿಚಾರಗಳು, ಎಲ್ಲಾ ರೀತಿಯಾದಂಥ ವಿಚಾರಗಳನ್ನ ಮಗು ಕಲಿಯುತ್ತೆ. ಹಾಗೆ ಪೋಷಕರಿಂದನೂ ಸಹ, ಅವರು ತಂದೆ ತಾಯಿ ಆಗಿರ್ಬೋದು, ಹಿರಿಯರು ಅಜ್ಜ ಅಜ್ಜಿ ಆಗಿರ್ಬೋದು, ಅವರಿಂದ ಮಾತಾಡೋದಾಗಿರ್ಬೋದು, ಅವರ ಕಲಿಕೆ, ಅವ್ರು ಏನ್ ಮಾಡ್ತಿದ್ದಾರೆ ಅನ್ನೋದ್ರ ಮೇಲೆ ಮಗು ಕಲಿತಾ ಹೋಗುತ್ತೆ. ಹಾಗೆ ಭಾಷೆ ಕೂಡ, ಈಗ ಭಾಷೆ ಅಂದ್ರೆ ಅಕ್ಕಪಕ್ಕ ಮನೆಗಳು ಒಂದ್ 4-6 ಜನ ಮಕ್ಕಳು ಬರ್ತಾರೆ, ಮಗು ಹತ್ರ ಬಂದು ಅವ್ರು ಮಾತಾಡೋದು, ಇವ್ರು ಮಾತಾಡೋದು, ಈ ರೀತಿ ಈ ಭಾಷೆ ಆಗಿರ್ಬೋದು, ಈ ಶಾಲೆ ಆಗಿರ್ಬೋದು, ಈ ಪೋಷಕರಿಂದ ಮಗುವಿನಲ್ಲಿ ಸಾಮಾಜಿಕ ಪ್ರಸರಣತನ ಬೆಳೆಯುತ್ತೆ. ನೆಕ್ಸ್ಟ್ 87ನೇ ಕ್ವಶನ್. ಪಿಯಾಜೆ ಅವರ ಪ್ರಕಾರ ಮಗುವು ನೈತಿಕವೂ ಅಲ್ಲದ ಅನೈತಿಕವೂ ಅಲ್ಲದ ವರ್ತನೆಗಳನ್ನ ತೋರ್ಪಡಿಸುವ ನೈತಿಕ ವಿಕಾಸದ ಹಂತ ಯಾವುದು? ಆಪ್ಷನ್ 1 ಸಂಬಂಧ ಭಾವಹೀನ ಹಂತ, ಪಾರಾಧಿಪತ್ಯ ಹಂತ, ಸ್ವಯಂ ಅಧಿಪತ್ಯ ಹಂತ, ಪರಸ್ಪರಾನುಕ್ರಿಯೆ ಹಂತ. ಇದಕ್ಕೆ ಸರಿಯಾದ ಆನ್ಸರ್ ಯಾವುದು? ನೋಡಿ, ಇಲ್ಲಿ ಪಿಯಾಜೆ ಅವರು ನೈತಿಕ ವಿಕಾಸದ ಬಗ್ಗೆ ನೀಡ್ತಾರೆ. ಏನು? ಮೊದಲು 2 ರೀತಿಯಾದಂತಹ ನೈತಿಕ ವಿಕಾಸದ ಹಂತವನ್ನ ಹೇಳ್ತಾರೆ. ಮೊದಲನೇದು ಪಾರಾಧಿಪತ್ಯ ಹಂತ, ಎರಡನೇದು ಸ್ವಯಂ ಪಾರಾಧಿಪತ್ಯ ಹಂತ ಅಂತ. ಪಾರಾಧಿಪತ್ಯ ಅಂತ ಅಂದ್ರೆ, ಮಗು ಎಲ್ಲಾ ನಿಯಮಗಳು ನಮ್ಗೆ ದೇವ್ರು ಕೊಟ್ಟಿದ್ದಾರೆ, ಪೋಷಕರಿಂದ ಶಿಕ್ಷಕರಿಂದ ನಮಗ್ ಬಂದಿದೆ, ಮತ್ತೆ ನಿಯಮಗಳೆಲ್ಲ ಶಾಶ್ವತವಾಗಿರುವಂಥದ್ದು, ಅವುಗಳನ್ನ ನಾವು ಪಾಲಿಸಲೇಬೇಕು ಅನ್ನೋದು ಮಗು ಈ ಹಂತದಲ್ಲಿ ಕಲ್ತ್ಕೊಳ್ಳುತ್ತೆ. ಈ ಹಂತದಲ್ಲಿ ಮಗು ಕಲ್ತ್ಕೊಳ್ಳುತ್ತೆ. ತಪ್ಪು ಮಾಡೋದ್ರಿಂದ ನಮ್ಗೆ ಶಿಕ್ಷೆ ಆಗತ್ತೆ, ತಪ್ಪು ಮಾಡೋದ್ರಿಂದ ನಮ್ಗೆ ಶಿಕ್ಷೆ ಆಗತ್ತೆ ಅನ್ನೋ ಒಂದು ನಂಬಿಕೆಯಲ್ಲಿ ಮಗು ಇರುತ್ತೆ ಈ ಹಂತದಲ್ಲಿ. ಅದೇ ಸ್ವಯಂ ಅಧಿಪತ್ಯ ಹಂತ, ಈ ಹಂತದಲ್ಲಿ ಮಗು ಹಿರಿಯರ ನಿಯಂತ್ರಣದಿಂದ ಬಿಡುಗಡೆ ಹೊಂದಕ್ಕೆ ಇಚ್ಛೆ ಪಡುತ್ತೆ. ಈ ಹಂತದಲ್ಲಿ, ಇದು ಸ್ವಯಂ ಅಧಿಪತ್ಯ ಹಂತದಲ್ಲಿ ಸಮವಯಸ್ಕರ ಒಡನಾಟ ಹೆಚ್ಚಾಗಿರುತ್ತೆ. ಈ ಹಂತದಲ್ಲಿ
ಶಿಕ್ಷೆ ಎಂಬುದು ತಾರ್ಕಿಕವಾಗಿ ಅವರು ಮಾಡುವ ತಪ್ಪಿಗೆ ಸಂಬಂಧಿಸಿರ್ಬೇಕಷ್ಟೇ. ನಾವು ತಪ್ಪು ಮಾಡಿದ್ರೆ ಶಿಕ್ಷೆ ಆಗುತ್ತೆ, ಇಲ್ಲಾಂದ್ರೆ ಇಲ್ಲ ಅಲ್ಲ ಅನ್ನೋಂಥ ಮನೋಭಾವ ಈ ಹಂತದಲ್ಲಿ ಮಗುಗೆ ಬೆಳೆಯುತ್ತೆ. ಈ ರೀತಿ ಇದ್ದಾಗ ಪಿಯಾಜೆ ಅವರು ಇಲ್ಲಿ ನೋಡಿ, ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ ನೋಡಿ. ಪಿಯಾಜೆ ಅವರ ಪ್ರಕಾರ ನೈತಿಕವೂ ಅಲ್ಲದ ಅನೈತಿಕವೂ ಅಲ್ಲದ ವರ್ತನೆಗಳನ್ನ ತೋರ್ಪಡಿಸುವ ನೈತಿಕ ವಿಕಾಸದ ಹಂತ ಯಾವುದು? ಇದಕ್ಕೆ ಕರೆಕ್ಟ್ ಆನ್ಸರ್ ಯಾವುದು ಅಂದ್ರೆ ಪಾರಾಧಿಪತ್ಯ ಹಂತ. ನೈತಿಕನೂ ಅಲ್ಲ ಅನೈತಿಕನೂ ಅಲ್ಲ, ಬ್ಲ್ಯಾಂಕ್ ಆಗಿರತ್ತೆ ಮಗು. ಹೇಗೆ ಈ ಒಂದು ರೂಲ್ ಇದೆಯಪ್ಪ, ಈ ರೂಲ್ ಪ್ರಕಾರ ನಾನು ನಡ್ಕೊಳ್ಳೇಬೇಕು, ನಮ್ಗೆ ದೇವ್ರು ಹೇಳಿದ್ದಾರೆ, ನಮ್ಮ ಪೇರೆಂಟ್ಸ್ ಹೇಳಿದ್ದಾರೆ, ಅಥವಾ ನಮ್ಮ ಟೀಚರ್ ಹೇಳಿದ್ದಾರೆ, ಈ ರೀತಿ ಮಾಡ್ಕೊಳ್ಳೇಬೇಕು, ಈ ರೀತಿನೇ ನಡ್ಕೋಬೇಕು ಅನ್ನೋದು ಮಗು ತಿಳ್ಕೊಳ್ಳುತ್ತೆ ಈ ಹಂತದಲ್ಲಿ. ಸೊ ಹಾಗಾಗಿ ಈ ಕ್ವಶನ್ಗೆ ಆನ್ಸರು ಪಾರಾಧಿಪತ್ಯ ಹಂತ. ನೆಕ್ಸ್ಟ್ 88ನೇ ಕ್ವಶನು, ಉತ್ತರ ಬಾಲ್ಯದ ಕೊನೆ ಹಂತದ ವಿದ್ಯಾರ್ಥಿಗಳ ದೈಹಿಕ ವಿಕಾಸಕ್ಕೆ ಸಂಬಂಧಿಸಿದಂತೆ ಸೂಕ್ತವಲ್ಲದ ಹೇಳಿಕೆಯನ್ನ ಗುರುತಿಸಿ. ಇದು ಆಪ್ಷನ್ ನೋಡಿ. ಆಪ್ಷನ್ 1 ಹಾಲು ಹಲ್ಲುಗಳು ಶಾಶ್ವತ ಹಲ್ಲುಗಳಿಂದ ಸ್ಥಾನಾಂತರಗೊಳ್ಳುತ್ತದೆ. ಆಪ್ಷನ್ 2 ಕರಕುಶಲ ಕೌಶಲ್ಯವು ವಿಕಾಸಗೊಳ್ಳುತ್ತದೆ. ಆಪ್ಷನ್ 3 ಬಾಲಕರ ಎತ್ತರವು ಬಾಲಕಿಯರ ಎತ್ತರಕ್ಕಿಂತ ಹೆಚ್ಚಾಗಿರುತ್ತದೆ. ಆಪ್ಷನ್ 4 ಬಾಲಕಿಯರ ಎತ್ತರವು ಬಾಲಕರ ಎತ್ತರಕ್ಕಿಂತ ಹೆಚ್ಚಾಗಿರುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು ನೋಡಿ. ಇಲ್ಲಿ ಉತ್ತರ ಬಾಲ್ಯದ ಕೊನೆಯ ಹಂತದಲ್ಲಿ ಲೇಟರ್ ಚೈಲ್ಡ್ಹುಡ್ ಅಲ್ಲಿ ಮಗು ಒಂದು ದೈಹಿಕ ವಿಕಾಸಕ್ಕೆ ಸಂಬಂಧಿಸಿರೋ ಹಾಗೆ ಸೂಕ್ತವಲ್ಲದ ಹೇಳಿಕೆ ಯಾವುದು? ಹಾಲು ಹಲ್ಲುಗಳು ಶಾಶ್ವತ ಹಲ್ಲುಗಳಿಂದ ಸ್ಥಾನಾಂತರಗೊಳ್ಳುತ್ತದೆ. ಇದು ಕರೆಕ್ಟ್ ಆನ್ಸರ್, ಕರೆಕ್ಟ್ ಇದೆ ಇದು. ಹಾಲು ಹಲ್ಲುಗಳು ಉದ್ರಿ ಶಾಶ್ವತ ಹಲ್ಲುಗಳು ಮೂಡುವುದ್ರ ಮೂಲಕ ಮುಖದ ರೂಪ ಈ ಹಂತದಲ್ಲಿ ಬದಲಾವಣೆ ಆಗುತ್ತೆ ಮಕ್ಕಳಲ್ಲಿ. ನಂತರ ಕರಕುಶಲ ಕೌಶಲ್ಯ ವಿಕಾಸಗೊಳ್ಳುತ್ತದೆ, ಇದು ಕೂಡ ಕರೆಕ್ಟ್ ಇದೆ. ಬಾಲಕಿಯರ ಎತ್ತರವು ಬಾಲಕರ ಎತ್ತರಕ್ಕಿಂತ ಹೆಚ್ಚಾಗಿರುತ್ತದೆ, ಇದು ಕರೆಕ್ಟ್ ಇದೆ. ಬಾಲಕರ ಎತ್ತರ ಬಾಲಕಿಯರ ಎತ್ತರಕ್ಕಿಂತ ಹೆಚ್ಚಾಗಿರುತ್ತದೆ, ಇದು ರಾಂಗ್. ಸೊ ಹಾಗಾಗಿ ಇದು ಕರೆಕ್ಟ್ ಆನ್ಸರ್ ಆಪ್ಷನ್ 3. ನೋಡಿ ನೆಕ್ಸ್ಟ್ ಕ್ವಶನ್ 89ನೇ ಕ್ವಶನ್. ಹೇಳಿಕೆ ಹೇಳಿ ಏನ್ ಕೊಟ್ಟಿದ್ದಾರೆ? ಒಬ್ಬ ವಿದ್ಯಾರ್ಥಿಗೆ ನೀವು ಸಮಸ್ಯೆಯನ್ನ ನೀಡಿದರೆ ಅದನ್ನು ಪೂರ್ಣಗೊಳಿಸಲು ಆತನು 3 ಅಥವಾ ಅದಕ್ಕಿಂತ ಹೆಚ್ಚು ದಿನಗಳ ಕಾಲಾವಕಾಶ ತೆಗೆದುಕೊಳ್ಳುತ್ತಾನೆ. ಹಾಗೆ ಪ್ರತಿದಿನವೂ ಅದೇ ಕ್ರಮಾನುಗತಿಯಲ್ಲಿ ಸ್ವಲ್ಪ ಮಾರ್ಪಾಡುಗಳೊಂದಿಗೆ ಸಾಗುತ್ತಾನೆ. ಹೇಳಿಕೆ ಬಿ ಯಲ್ಲಿ ಏನಿದೆ? ಕಲಿಯುವ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ನಿಧಾನಗತಿಯು ವಿಧಾನವನ್ನ ಒಳಗೊಂಡಂತೆ ವ್ಯವಸ್ಥಿತವಾಗಿ ಹೊಸ ವಿಚಾರವನ್ನ ಗಳಿಸಿಕೊಳ್ಳುತ್ತಾರೆ. ಇದಕ್ಕೆ ಏನ್ ಆಪ್ಷನ್ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ, ಆಪ್ಷನ್ 1 ಹೇಳಿಕೆ ಎಯು ಸರಿಯಾಗಿದೆ ಮತ್ತು ಹೇಳಿಕೆ ಬಿಯು ಹೇಳಿಕೆ ಎಗೆ ಪೂರಕವಾಗಿದೆ. ಆಪ್ಷನ್ 2 ಹೇಳಿಕೆ ಎಯು ಸರಿಯಾಗಿದೆ ಮತ್ತು ಹೇಳಿಕೆ ಬಿಯು ಹೇಳಿಕೆ ಎಗೆ ಪೂರಕವಾಗಿಲ್ಲ. 3ನೇ ಆಪ್ಷನ್ ಹೇಳಿಕೆ ಎಯು ಸರಿಯಾಗಿಲ್ಲ, ಹೇಳಿಕೆ ಬಿಯು ಸರಿಯಾಗಿದೆ. ಆಪ್ಷನ್ 4 ಹೇಳಿಕೆ ಎ ಮತ್ತು ಬಿ ಸರಿಯಾಗಿಲ್ಲ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ 1. ಹೇಳಿಕೆ ಎಯು ಸರಿಯಾಗಿದೆ ಮತ್ತು ಹೇಳಿಕೆ ಬಿಯು ಸರಿಯಾಗಿದೆ, ಇದು ಇದಕ್ಕೆ ಪೂರಕವಾಗಿದೆ ಅನ್ನೋದು ಕರೆಕ್ಟ್ ಆನ್ಸರ್ ಆಗಿದೆ.